ನಿಮ್ಗೆಲ್ಲರಿಗೂ ನಾನು ಹೃದಯ ತುಂಬಿದ ಬೆಸ್ಟ್ ವಿಶಸ್ ಗಳನ್ನ ಹೇಳ್ತೇನೆ. ಈ ಸಿನಿಮಾ ಬಹಳ ಎತ್ತರಕ್ಕೆ ಹೋಗ್ಲಿ, ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿ ಬೆಳಗ್ಲಿ, ನಿಮ್ ಕನಸುಗಳೆಲ್ಲ ನನಸಾಗ್ಲಿ ಅಂತ ನಾನು ಹಾರೈಸ್ತಾ ಈ ಟೀಸರ್ ನೋಡ್ಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಲ್ರಿಗೂ ಮೊದಲನೇದಾಗಿ ಮಾಧ್ಯಮ ಮಿತ್ರಗಳಿಗೆ ಧನ್ಯವಾದ. ಅಂಡ್ ಜಯಮಾಲಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಇವತ್ತು ಸಪೋರ್ಟ್ ಮಾಡಿದ್ರೆ ಒಂಥರ ನಮ್ಗೆ ದೊಡ್ಡ ಬಲ ಬಂದಂಗೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೊದಲೇದಾಗಿ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಒಳ್ಳೆ ನಮ್ನೆಲ್ಲ ನಂಬಿ ಪ್ರೊಡ್ಯೂಸ್ ಮಾಡೋದು ಅಂದ್ರೆ ಸುಮ್ನೆ ಅಲ್ಲ, ಅಂದ್ರೆ ಹೊಸಬ್ರು ನಾವೆಲ್ಲರೂ ಅದಕ್ಕೆ ಇನ್ವೆಸ್ಟ್ ಮಾಡಿ ಈ ಹುಡುಗರು ಏನೋ ಒಂದು ಮಾಡ್ತಾರೆ ಅಂತ ಇದ್ದ ನಂಬಿಕೆಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಾವಲ್ಲೆಲ್ಲ ನಾವು ಯಾರು ಲೈಕ್ ಒಂದು ಇನ್ಸ್ಟಿಟ್ಯೂಟ್ ಹೋಗಿ ಆಕ್ಟಿಂಗ್ ಕಲ್ತಿ ಇದು ನಾನ್ ಮಾಡಿಲ್ಲ ಯಾವತ್ತು. ನಮ್ ಗುರು ಮೋಹಿತ್ ಸರನೇ ಪ್ರತಿಯೊಬ್ಬರಿಗೂ ತಿದ್ದಿ ಆಕ್ಟಿಂಗ್ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದ್ದೆ ಅವರು. ಸೊ ಇವತ್ತು ನಾನು ಓದಿದ ಇಂಜಿನಿಯರಿಂಗು ಮಾಡ್ತಿರೋದು ಆಕ್ಟಿಂಗ್. ಆಸ್ ಅನ್ ಆರ್ಟಿಸ್ಟ್ ನನ್ಗೊಂದು ಲೈಫ್ ಕೊಟ್ಟಿದಂದ್ರೆ ಮೋಹಿತ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಇಡೀ ತಂಡ ಥ್ಯಾಂಕ್ ಯು ಸೋ ಮಚ್. ಇವರೇ ನನ್ನ ಜರ್ನಿ ಫಸ್ಟ್ ಸ್ಟಾರ್ಟ್ ಆಗಿದೆ ನಮ್ಮ ಅಮೃತಾಂಜಲಿ ಟೀಮ್ ಮೀಟ್ ಮಾಡಿದಾಗ. ಅದು ಅಷ್ಟು ವೈರಲ್ ಆಗಿದ್ದು ಎಲ್ಲ ನಿಮ್ಮಿಂದ. ಪ್ರತಿಯೊಬ್ಬರಿಗೂ ಇಷ್ಟ ಆಗಿ ರಿಯಾಲಿಟಿ ಕನೆಕ್ಟ್ ಮಾಡ್ಕೊಂಡು ಅದು ಒಂದಾದ್ಮೇಲೆ ಒಂದು ಮಾಡಿದೆಲ್ಲಾನು ಮಿಲಿಯನ್ ಹೋಗಿದ್ ಕಾರಣ ನಮ್ಮ ಮೀಡಿಯಾ ಅವರು ಮತ್ತೆ ನಮ್ಮ ಆಡಿಯನ್ಸ್ ನನ್ನ ಸಪೋರ್ಟ್ ಮಾಡಿದಕ್ಕೆ. ಪ್ರತಿ ಶಾರ್ಟ್ ಫಿಲಮ್ ಬಂದಾಗ ಒಂದಲ್ಲ ಒಂದ್ ಕಮೆಂಟ್ ಇರ್ತಿತ್ತು, ಇಡೀ ತಂಡ ನೀವ್ ಯಾಕೆ ಒಂದ್ ಸಿನಿಮಾ ಮಾಡ್ಬಾರ್ದು ಅಂತ ಹೇಳ್ತಿತ್ತು, ಇಷ್ಟ ಚೆನ್ನಾಗಿ ನಗಿಸ್ತೀರಾ ಅಂತ. ಇವತ್ತು ಅದನ್ನೆಲ್ಲ ಅಷ್ಟು ಸಪೋರ್ಟ್ ಸಿಕ್ಕಿರೋದಕ್ಕೆ ಇವತ್ತೊಂದು ಅದ್ಭುತ ಸಿನಿಮಾ ಆಗಿದೆ. ಅಂದ್ರೆ ಎಲ್ಲರೂ ತುಂಬಾ ಎಫರ್ಟ್ ಹಾಕಿದೀವಿ, ಯಾರು ಫ್ಲೂಕ್ ಆಗಿ. ಅವಾಗ 5 years ಬ್ಯಾಕ್ ಅನ್ಸುತ್ತೆ 25 million ಹೋಯ್ತು, ಮತ್ತೆ ಮಾಡ್ತಿರೋದೆಲ್ಲ ಮಿಲಿಯನ್ ಹೋಗ್ತಾ ಇತ್ತು. ಬಟ್ ಒಂದ್ ಸಿನಿಮಾ ಅಂತ ಆಗಕ್ಕೆ ಇಷ್ಟು ದೊಡ್ಡ ಜರ್ನಿ ಆಯ್ತು. ನಮ್ಗೆ ಅಷ್ಟು ಈಸಿ ಏನ್ ಇರ್ಲಿಲ್ಲ. ಹೋಗಿದ ತಕ್ಷಣ ಬಂದ್ಬಿಟ್ಟು ಬನ್ನಿ ನಾನು ಸ್ಟಾರ್ ಮಾಡ್ತೀನಿ ಅಂತ ಯಾರು ನಮ್ಗೆ ಅಂದ್ರೆ ಹೊಸ ಟ್ಯಾಲೆಂಟ್ಗೆ ಏನು ಅಷ್ಟು ಸಪೋರ್ಟ್ ಸಿಕ್ಕಿರ್ಲಿಲ್ಲ. ಏನೇ ನಾವು ಮುಂದೆ ಮಾಡ್ಕೊಂಡಿದ್ದೀವಿ ಇಟ್ಸ್ ಪ್ಯೂರ್ ಹಾರ್ಡ್ ವರ್ಕ್ ಮತ್ತೆ ನಮ್ಮ ಜನರ ಸಪೋರ್ಟ್ ಇಂದ ನಾವು ಇವತ್ತು ಸಿನಿಮಾ ರೆಡಿ ಆಗಿದೆ. ಇದೇ ಸಪೋರ್ಟ್ ನೀವು ನಮ್ಗೆ ಶಾರ್ಟ್ ಫಿಲಮ್ ಅಲ್ಲಿ ಎಷ್ಟು ಸಪೋರ್ಟ್ ಮಾಡಿದ್ವಿ ಅಷ್ಟೇ ಸಪೋರ್ಟ್ ಪ್ರೀತಿ ಕೊಟ್ರೆ ಖಂಡಿತ ಗ್ಯಾರಂಟಿ ನಾವು ಅಂದ್ರೆ ಶಾರ್ಟ್ ಫಿಲಮ್ ಅಲ್ಲಿ ನಾವು ಯಾವಾಗ್ಲೂ ನಗಿಸ್ತಾ ಇದ್ವಿ. ಸಿನಿಮಾ ಅಂತ ಬಂದ್ರೆ ಎಲ್ಲ ಎಲಿಮೆಂಟ್ಸ್ ಇರ್ಬೇಕಾಗಿರೋ ಕಾರಣ ಒಂದು ಎಮೋಷನ್ ಇದೆ, ಒಂದು ಫಾದರ್ ಸನ್ ಸೆಂಟಿಮೆಂಟ್ ಇದೆ, ಒಂದು ಫ್ಯಾಮಿಲಿ ಡ್ರಾಮಾ ಇದೆ. ಭವ್ಯ ಮತ್ತೆ ಗೌರವ್ ಒಂದು ಒಳ್ಳೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಕಪಲ್ಸ್, ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಇದೆ. ನಮ್ಮಿಬ್ಬರದು ತಗೊಂಡ್ರೆ ಒಂದು ಯೂತ್ ಕಂಟೆಂಟ್ ತರ ಒಂದು ಕ್ಯೂಟ್ ಲವ್ ಸ್ಟೋರಿ. ಈ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಮಧ್ಯೆ ಏನು ಚಿಕ್ಕ ಚಿಕ್ಕ ಪೊಸೆಸಿವ್ನೆಸ್, ಜಗಳ ಆಡೋದಾಗ್ಲಿ ಇಂಥದ್ದಿದೆ. ಬಟ್ ಇಷ್ಟು ದಿನ ನಾನು ತುಂಬಾ ನಗಿಸ್ತಿದ್ದೆ, ಜಾಸ್ತಿ ದೊಡ್ಡ ಡೈಲಾಗ್ ಇತ್ತು. ಬಟ್ ಸಿನಿಮಾದಲ್ಲಿ ಆ ತರ ಇಲ್ಲ, ನನ್ನದು ಸಟಲ್ ಆಗಿದೆ ತುಂಬಾ. ಅಷ್ಟು ನಗ್ಸೋ ಪ್ರಯತ್ನ ಇಲ್ಲ. ಅಂದ್ರೆ ಎಮೋಷನ್ ಸಿನಿಮಾಗೆ ಏನೇನ್ ಎಲಿಮೆಂಟ್ ಬೇಕು ಅದನ್ನ ಡಿಸೈನ್ ಮಾಡಿ ನಮ್ಮ ಮೋಹಿತ್ ಸರ್ ಒಂದು ಕ್ಯೂಟ್ ಅಂದ್ರೆ ಒಂದು ಮುಖದ ನಗು ಇರುತ್ತೆ. ಹಿಂಗೂ ಆಡ್ತಾರಲ್ಲಪ್ಪ ಪಾಸಿಟಿವ್ ಆಗಿ ಅಂತ. ನನ್ನ ಕ್ಯಾರೆಕ್ಟರ್ ಹೆಸರು ಇದರಲ್ಲಿ ಉರಿ. ಪ್ರತಿ ಶಾರ್ಟ್ ಫಿಲಮ್ ಅಲ್ಲೂ ಏನಾದ್ರು ಒಂದು ವಿಚಿತ್ರ ಹೆಸರು ಇರುತ್ತೆ. ಇದರಲ್ಲಿ ನನ್ನ ಹೆಸರು ಉರಿ. ಉರ್ಮಿ ಉರಿ 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 ಅಂದ್ರೆ ನೀವು ನೋಡಿ ಅವಾಗ ಉರ್ಕೋತಾ ಇರ್ತೀರಂತ. ಅವ್ನ್ ಮಾಡೋ ಕೆಲಸ ನಂಗೆ ಉರಿಯುತ್ತೆ. ಸೊ ಉರ್ಕೋತಾ ಇರ್ತೀನಿ. ಆಮೇಲೆ ಕಾರ್ತಿಕ್ ಇನ್ನೊಂದರ ಟ್ರ್ಯಾಕ್ ಪ್ರತಿಯೊಬ್ಬರದು ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ನಾವ್ ಹೇಳ್ತೀನಿ ನಮ್ ಸಿನಿಮಾ ಅಲ್ವಾ, ಎಕ್ಸಾಮ್ ಬರ್ದಿದೀವಿ, ರಿಸಲ್ಟ್ ನೀವ್ ಕೊಡ್ಬೇಕು. ಸೊ ನೀವ್ ಟ್ರೇಲರ್ ನೋಡಿದೀರಾ, ಈಗ ಎಮೋಷನಲ್ ಸಾಂಗ್ ರಿಲೀಸ್ ಆಗಿದೆ, ಇವಾಗ ಪ್ರಮೋಷನ್ ಸಾಂಗ್ ರಿಲೀಸ್ ಆಗಿದೆ. ನಿಮ್ಗೆ ಇಷ್ಟ ಆದಲ್ಲಿ ನಿಮ್ ಪೇರೆಂಟ್ಸ್ ಕರ್ಕೊಂಡು ನಿಮ್ ಫ್ರೆಂಡ್ಸ್ ಕರ್ಕೊಂಡು ಇದೇ January 30th ಅಮೃತಾಂಜನ್ ಸಿನಿಮಾ ಥಿಯೇಟರ್ಗೆ ಬಂದ್ ನೋಡಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಬಂದಿರೋ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಸ್ಪೆಷಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದಾರೆ, ನಮ್ಮ ಏರಿಯಾ ಫ್ರೆಂಡ್ಸ್ ಎಲ್ಲ. ಸೊ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಜೊತೆಲಿ ಮೀಡಿಯಾದವ್ರಿಗೆ ಥ್ಯಾಂಕ್ಸ್. ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಅಂದ್ರೆ ಮ್ಯಾಮ್ಗೆ. ಸೊ ಮ್ಯಾಮ್ ಹೇಳ್ದಂಗೆ 10th ಸ್ಟ್ಯಾಂಡರ್ಡ್ ಸ್ಕೂಲ್ ಡೇಗೆ ಬಂದಾಗ ಸರ್ ನಾನು ಅವಾಗಿಂದಲೂ ಆಸೆ ಸಿನಿಮಾ ಮಾಡ್ಬೇಕು ಅಂತ. ಸರ್ ಈ ತರ ಯಾರೋ ಅವ್ರ ಫ್ರೆಂಡ್ಸ್ ಸಿನಿಮಾ ಫ್ರೆಂಡ್ಸ್ ಬಂದಾಗೆಲ್ಲ ಪ್ರತಿ ಸಲ ಕೇಳೋರು, ಮ್ಯಾಮ್ ಹುಡುಗ ಚೆನ್ನಾಗಿ ಮಾಡ್ತಾನೆ, ಒಂದ್ ಚಾನ್ಸ್ ಕೊಡಿ. ಮ್ಯಾಮ್ ಅವಾಗ ಇಲ್ಲಪ್ಪ ಫಸ್ಟ್ ಡಿಗ್ರಿ ಮಾಡಿಸಿ ಸುಮ್ಮನೆ ಏನಕ್ಕೆ ಇದೆಲ್ಲ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಮ್ಯಾಮ್ ಚೆಕ್ ಇವತ್ತು ಯಾಕಂದ್ರೆ ಸೊ ಒಂದು 10 years 2014 ನಾನು 10th ಸ್ಟ್ಯಾಂಡರ್ಡ್. ಸೊ 10 years ಆಗಿದೆ. ಇವತ್ತು ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ಗೆ ನೀವು ಬಂದಿರೋದು ಒಂದೇನೋ ಒಂದು ಅಚೀವ್ಮೆಂಟ್, ಒಂದು ಚಿಕ್ಕ ಅಚೀವ್ಮೆಂಟ್ ಫೀಲ್ ಆಗ್ತಾ ಇದೆ ಮ್ಯಾಮ್. ಸೊ ಎಲ್ಲದರಲ್ಲೂ ಟಾಪರ್ ಅಂತೆ, ಮತ್ತೆ ಅವರು ಇಂಜಿನಿಯರಿಂಗ್ ತನಕ ಈಸ್ ಅ ಟಾಪರ್. ಮ್ಯಾಮ್ ನೆನ್ನೆನೂ ಹೇಳ್ತಾ ಇದ್ರು ಸರ್ ಬಗ್ಗೆ. ಸೊ 10th ಸ್ಟ್ಯಾಂಡರ್ಡ್ ಅವ್ನ ಸ್ಕೂಲಲ್ಲಿ ಇದ್ದಾಗಲೇ ನೀವು ಅವನ ಬಗ್ಗೆ ಯಾವಾಗ್ಲೂ ಹೈಯಾಗಿ ಮಾತಾಡ್ತಾ ಇದ್ರಿ, ಹುಡುಗ ಏನೋ ಮಾಡ್ತಾನೆ ಅಂತ.
ಸೊ ಅದೇನಂದ್ರೆ ಅವರು ಅವತ್ತಿಂದನೂ ಹಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಆಕ್ಚುಲಿ ನಾನು ಎಜುಕೇಶನ್ ಅವರೇ ಮಾಡಿಸಿದ್ದು. ಸೊ ಹುಡುಗ ಓದ್ತಾನೆ ಎಜುಕೇಶನ್ ಹಾಳಾಗ್ಬಾರ್ದು ಅಂತ ಎಜುಕೇಶನ್ ಅವರೇ ಮಾಡಿಸಿದ್ದು. ಅದಾದ್ಮೇಲೆ ಎಜುಕೇಶನ್ ಎಲ್ಲ ಮುಗ್ದ್ಮೇಲೆ ನಾನು ಹೋಗಿ ಲೈಕ್ ನಾನ್ ನೋಡಕ್ ತುಂಬಾ ಖರಾಬ್ ಆಗಿದ್ದೀನಿ ಅಂತ, ನೋಡಕ್ ಗುಡ್ ಲುಕಿಂಗ್ ಅಲ್ಲ ಅಂತ, ಐಟು ಪರ್ಸನಾಲಿಟಿ ಇಲ್ಲ. ಬಟ್ ನಾನು ಹೋಗಿ ಏನ್ ಹೇಳ್ತಿದ್ದೆ ಅಂದ್ರೆ ಮ್ಯಾಮ್ ಸರ್ಗೆ, ಸರ್ ನಾನು 10 years ಆಗೋದ್ರೊಳಗೆ ನಾನು ಒಬ್ಬ ಸೂಪರ್ ಸ್ಟಾರ್ ಆಗ್ಬೇಕು ಸರ್ ಕನ್ನಡಕ್ಕೆ, ನಾನು ಆ ತರ ಸಿನಿಮಾ ಮಾಡ್ಬೇಕು. ಬೇರೆ ಇವಾಗ ನಾನು ಯೋಚನೆ ಮಾಡ್ತೀನಿ, ಅವತ್ತು ನನ್ಗೆ ಯಾರಾದ್ರೂ ಆ ತರದ್ರೊಳಗೆ ಹೋಗೋದು ಹೇಳಿದ್ರೆ ಯಾರು ಒಳ್ಳೆ ತಿಕ್ಕ ಮಾತಾಡ್ತಾನಲ್ಲ ಅಂತ ಅನ್ಸಿರೋದು. ಬಟ್ ಆದ್ರೂನು ನನ್ನ ನಂಬಿ ಫಸ್ಟ್ ಶಾರ್ಟ್ ಫಿಲಮ್ ಮಾಡಕ್ಕೂ ಅವರೇ ದುಡ್ಡು ಕೊಟ್ಟಿದ್ದು. ಸೊ ಅದು ಚೆನ್ನಾಗಿ ಮಾಡಿದ್ವಿ. ಅದಾದ್ಮೇಲೂ ಸಿನಿಮಾನು ಕೂಡ ಏನು ಅವ್ರ ಫ್ರೆಂಡ್ಸ್ ಅವ್ರನ್ನೆಲ್ಲ ಸೇರ್ಸ್ಕೊಂಡು ಇವತ್ತು ಈ ಶಾರ್ಟ್ ಫಿಲಂ ಟೀಮ್ ನ ಇಷ್ಟು ವ್ಯೂಸ್ ಎಲ್ಲ ಕೊಟ್ಟಿದ್ರು ಏನೇ ಇದ್ರು ಸಿನಿಮಾಗ್ ನಾವು ಹೊಸಬ್ರು. ಸೊ ನಮ್ಮನ್ನ ನಂಬಿ ಇವತ್ತು 1.5 ಕೋಟಿ ದುಡ್ಡು ಹಾಕೋದು ನೀರಲ್ಲಿ ದುಡ್ಡು ಹಾಕ್ತಿದ್ದೇನೆ, ಅದು ವಾಪಸ್ ಎತ್ತೀವಿ ಅಂತ ಕಾನ್ಫಿಡೆಂಟ್ ಅಂತೂ ಇರಲ್ಲ. ಆದ್ರೂ ಆಯ್ತು, ನಮ್ ಏರಿಯಾ ಹುಡುಗ, ನಮ್ ಸ್ಟೂಡೆಂಟ್, ನಮ್ಗೇನೋ ರಿಲೇಷನ್ ಅಲ್ಲ ಏನಲ್ಲ, ಆದ್ರೂ ನನ್ ಸ್ಟೂಡೆಂಟ್ ಬೆಳಿಬೇಕು ಅಂತ ಏನ್ ಇವತ್ತು ಒಂದು ಸಿನಿಮಾ ಮಾಡಿದ್ದಾರೆ. ಸೊ ನಾನು ಅದಕ್ಕೆ ಜಾಸ್ತಿ ಇದ್ದು ನಿಮ್ ಬಗ್ಗೆ ಏನಕ್ಕೆ ಮಾತಾಡಲ್ಲ ಅಂದ್ರೆ, ನಾನು ಏನೋ ಒಂದು ಸಕ್ಸಸ್ ಮಾಡಿ ಏನೋ ಒಂದು ಸಾಧನೆ ಮಾಡಿ ನಿಮ್ ಹೆಸರನ್ನ ಎತ್ತಿಡಿಬೇಕು ಅಂತ ಯಾವಾಗ್ಲೂ ಇದ್ ಮಾಡೋದು. ನಾನು ಅದಕ್ಕೆ ಇಲ್ಲೂ ಜಾಸ್ತಿ ನಿಮ್ ಬಗ್ಗೆ ಏನು ಇಲ್ಲೂ ಮಾತಾಡಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನ ಪ್ರಯತ್ನಗಳು ಇದ್ದೇ ಇರುತ್ತೆ. ಈ ಸಿನಿಮಾ ಸೋಲಿ ಗೆದ್ದಿ ಇನ್ನೂ ಮಾಡ್ತಾನೆ ಇರ್ತೀವಿ. ಇನ್ನ ದೊಡ್ಡದಾಗಿ ನಾವು ಸಾಧನೆ ಮಾಡ್ತೀವಿ. ನಿಮ್ಮ ಹೆಸರನ್ನ ಮಾಕ್ಲಿ ಲೋಕೇಶ್ ಅಣ್ಣ ಅಂದ್ರೆ ಅಟ್ಲೀಸ್ಟ್ ಎಲ್ಲ ಒಂದ್ 2 ಕಡೆ ಕೇಳೋ ತರ ನಾನು ಮಾಡ್ತೀನಿ. ನಾನು ಒಬ್ಬಂಗೆ ಅಂತಲ್ಲ, ನನ್ನ ಏರಿಯಾದಲ್ಲಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಸ್ಪೋರ್ಟ್ಸ್ ಆಗ್ಲಿ, ಕಲ್ಚರಲ್ ಆಗ್ಲಿ, ಯಾರೋ ಒಬ್ಬ ಏನೋ ಕ್ರಿಕೆಟ್ ಆಡ್ತಾನೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಂತರ 100-200 ಜನ ಸ್ಟೂಡೆಂಟ್ಸ್ ಫ್ರೀಯಾಗಿ ಓದಿದ್ದಾರೆ ನಮ್ಮ ಸ್ಕೂಲಲ್ಲಿ. ನಾನು ಒಬ್ಬ ಅಷ್ಟೇ, ಅದ್ರಲ್ಲಿ ನಾನೇನ್ ಸ್ಪೆಷಲ್ ಅಲ್ಲ. ಅದು ಓದಿರೋದ್ರಲ್ಲಿ ನಾನು ಒಬ್ಬ, ಏನೋ ಗೊತ್ತಿಲ್ಲ, ಯಾವತ್ತಿನ ಹಂಗೆ ಸಪೋರ್ಟ್. ಬನ್ನಿ ಸ್ಟೇಜ್ಗೆ, ಒಂದ್ ಸ್ವಲ್ಪ ಎಮೋಷನಲ್ ಆಗ್ತಿದಾರೆ, ಪ್ಲೀಸ್ ಬನ್ನಿ ಸರ್, ದಯಮಾಡಿ ಇಲ್ಲ ಟೈಮ್ ತಗೊಳ್ಳಿ, ಪರವಾಗಿಲ್ಲ ಒಂದ್ ನಿಮಿಷ. ಸೊ ಯಾವಾಗ್ಲೂ ನಗ್ಸ್ತಿದ್ರು, ಇವತ್ ನೋಡಿ ಅಲ್ಲ ಅದೇ ಅದು ಇನ್ನೊಂದೇನಂದ್ರೆ ಈಗ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ, ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ, ನಮ್ಮ ಏರಿಯಾದಲ್ಲಿ ಆಗ್ಲಿ, ನಮ್ಗೊಂದು ಬ್ಯಾಡ್ ಇಮೇಜ್ ಏನಂದ್ರೆ ಆಟಿಟ್ಯೂಡ್ ಜಾಸ್ತಿ, ನಿಮ್ಗೆ ಅಗ್ರೆಸಿವ್, ಎಲ್ಲಾದ್ರಲ್ಲೂ ಯಾರ ಮಾತು ಕೇಳಲ್ಲ, ದುರಾಂಕಾರ, ಇಷ್ಟೆಲ್ಲಾ ನೆಗೆಟಿವ್ಸ್ ಇಟ್ಕೊಂಡು ನನಗೆ ಸಪೋರ್ಟ್ ಮಾಡಿರೋದು. ನಾನೇನು ತುಂಬಾ ಒಳ್ಳೆ ಹುಡುಗನೂ ಅಲ್ಲ. ಈಗ 4 ಜನ ಇದ್ರು ಒಳ್ಳೆ ಹುಡುಗ ಸಪೋರ್ಟ್ ಮಾಡಿ ಅಂದ್ರೆ ಒಂದ್ ಅರ್ಥ. ನನ್ಗಿರೋ ಬ್ಯಾಡ್ ಇಮೇಜ್ ನಮ್ಮ ಏರಿಯಾದಲ್ಲಿ ಯಾರಿಗೂ ಇಲ್ಲ, ಆದ್ರೂ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಇವನೇನೋ ಮಾಡ್ತಾನೆ, ತಡೀರಪ್ಪ ಒಂದ್ ಅವಕಾಶ ಕೊಟ್ಟು ನೋಡೋಣ ಅಂತ ಸಪೋರ್ಟ್ ಮಾಡಿದ್ದಾರೆ. ಐ ಹೋಪ್ ಯಾವತ್ತಾದ್ರೂ ಒಂದ್ ದಿವಸ ಅದನ್ನ ಉಳಿಸ್ಕೊಂತೀನಿ, ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಅಷ್ಟೇ, ಅದನ್ನ ಹೇಳ್ತೀನಿ. ಯಾವ ಏರಿಯಾ ನಿಮ್ದು? ಮಾಕ್ಲಿ. ಸೊ ಗೊತ್ತಿಲ್ಲ ಸರ್, ಐ ವಿಶ್ ಸಿನಿಮಾ ಬಗ್ಗೆ. ನಿಮ್ ಪಾತ್ರದ ಹೆಸರು ಹೇಳ್ರಿ. ಇಲ್ಲ, ಸಿನಿಮಾ ಬಗ್ಗೆ ಟ್ರೈಲರ್ ನೋಡಿದ್ರಲ್ಲ, ಅಲ್ಲ ನಿಮ್ ಪಾತ್ರದ ಹೆಸರು ಹೇಳಿ. ಡೈರೆಕ್ಟ್ ಅವರೇ ಇಟ್ಕೊಂಡವ್ರೆ, ಜಯರಾಮ್ ಅಂತ. ಅವ್ರು ಪ್ರಮೋಟ್ ಮಾಡ್ಬೇಕು ಅಂತ ಜಯರಾಮ್ ಅಂತ ಅವರೇ ಇಟ್ಕೊಂಡಿದ್ದಾರೆ. ಬಟ್ ನಾನು ಅದೇ ಹೇಳ್ತೀನಿ, ಡೈರೆಕ್ಟರ್ ಸರ್ ಅಷ್ಟೇ, ನಿಮ್ಗೆ ಗೊತ್ತು ಕನ್ನಡದಲ್ಲಿ ಒನ್ ಆಫ್ ದಿ ಯೂಟ್ಯೂಬ್ ಕಂಟೆಂಟ್ಸ್ ಅಲ್ಲೇ ಹೈಯೆಸ್ಟ್ ವ್ಯೂಸ್ ಇರುವಂತ ಡೈರೆಕ್ಟ್ರು. ಒಳ್ಳೆ ದುಡ್ಡು ದುಡಿತಾ ಇದ್ರು, ಆದ್ರೂ ಸಿನಿಮಾ ಮೇಲೆ ಅವ್ರಿಗೂ ಸ್ವಲ್ಪ ಹುಚ್ಚು ಜಾಸ್ತಿ. ಒಳ್ಳೆ ಲಕ್ಷಾಂತರ ರೂಪಾಯಿ ದುಡ್ಡು ದುಡಿಬೇಕಾದ್ರೆ ನಿಲ್ಸಿ, ಅದನ್ನ ಅಲ್ಲಿಗೆ ನಿಲ್ಸಿ ಸಿನಿಮಾ ಮಾಡೋಣ, ಸಿನಿಮಾ ಮಾಡಕ್ಕೋಸ್ಕರ ಬಂದಿದ್ದು ಅಂತ ಅವರೊಂದಷ್ಟು ಪರ್ಸನಲ್ ಸ್ಯಾಕ್ರಿಫೈಸಸ್ ಗಳು ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಕಿತ್ತಾಡ್ಕೊಂಡಿದೀವಿ, ಜಗಳಾಡಿದೀವಿ ಎಲ್ಲ ಸಿನಿಮಾಗೋಸ್ಕರ, ವರ್ಷಗಟ್ಲೆ ಮಾತಾಡಿಲ್ಲ. ಆದ್ರೆ ಇವತ್ತು ಸರ್ ನಿಮ್ಗೊಂದು ಪ್ರಾಮಿಸ್ ಮಾಡಿದ್ದೆ, ನಿಮ್ಗೆ ಸಿನಿಮಾ ಒಪ್ಪಿಸ್ಕೊಬೇಕಾದ್ರೆ, ಸರ್ ನಿಮ್ ಏನ್ ಬೇಕೋ ನೀವ್ ಮಾಡಿ ಸರ್, ಒಂದ್ ಒಳ್ಳೆ ಸಿನಿಮಾ ಮಾಡಕ್ಕೆ ನಾನು ಸಪೋರ್ಟ್ ಮಾಡ್ಕೊಡ್ತೀನಿ ನಮ್ ಕಡೆಯಿಂದ ಅಂತ ಕೇಳಿದೆ. ಎಲ್ಲ ಸಣ್ಣ ಪುಟ್ಟ ತಪ್ಪುಗಳು ಆಗಿರುತ್ತೆ, ಬಟ್ ಒಂದ್ ಸಿನಿಮಾ ಅಂತೂ ಮಾಡಿದೀವಿ ಸರ್. ನನಗೆ ವೆರಿ ಕಾನ್ಫಿಡೆಂಟ್ ಇದೆ ಸರ್. ಸಿನಿಮಾ ಥಿಯೇಟರ್ ಓಡಿಲ್ಲ ಅಂದ್ರೂ ನಾನು ಹೇಳೋದು ಅಂದ್ರೆ ಜನರನ್ನ ಕರ್ಸ್ಕೊಳಕ್ಕಾಗಿ ನಾವು ಸೋತ್ರೆ OTT ಬಂದ್ಮೇಲೆ ನನ್ಗಂತೂ ಒಳ್ಳೆ ಹೆಸರು ಬರುತ್ತೆ ಈ ಸಿನಿಮಾದಿಂದ, ನಿಮ್ಗೂ ಒಳ್ಳೆ ಹೆಸರು ಬರುತ್ತೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನ ಗೌರವ್, ಕಾರ್ತಿಕ್, ಅವ್ರ ಬಗ್ಗೆನೂ ಹೇಳಲೇಬೇಕು. ಯಾಕೆಂದ್ರೆ ಕಾರ್ತಿಕ್ ಆಲ್ರೆಡಿ ಒಂದ್ ಸಿನಿಮಾ ಹೀರೋ ಮಾಡ್ತಾ ಇದ್ದ, ನಾನು ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಗೌರವ್ ಆಲ್ರೆಡಿ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದ. ಆದ್ರೂ ಒಂದ್ ಟೀಮ್, ಅವ್ರು ಡೈರೆಕ್ಟರ್ ಮೇಲೆ ಇರೋ ರೆಸ್ಪೆಕ್ಟ್, ಇಲ್ಲ ನಮ್ ಎಲ್ಲ ಸೇರಿ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಏನೋ. ಇವಾಗ ನಾನೇ ನಂತರ ಗೌರವ್ ತರ ಇದ್ದು ನಾನಿದ್ದು ಸುಧಾಕರ್ ಪಕ್ಕ ನಾನ್ ಸೈಡ್ ಆಕ್ಟಿಂಗ್ ಮಾಡ್ಬೇಕಂದ್ರೆ ನಾನ್ ಮಾಡ್ತಿರ್ಲಿಲ್ಲ ಗುರು, ಸರಿನಾ? ಸೊ ಬಟ್ ಅದೇ ನೀನು ಕಲೆ ಮೇಲೆ ಇಟ್ಟಿರೋ ರೆಸ್ಪೆಕ್ಟ್, ನೀನಾಗ್ಲಿ ಕಾರ್ತಿಕ್ ಆಗ್ಲಿ, ಅವ್ನು ಆಲ್ರೆಡಿ ಒಂದು ಸಿನಿಮಾ ಹೀರೋ ಮಾಡಿದ್ರು ಕೂಡ ಓಕೆ, ಎಲ್ಲ ಈಕ್ವಲ್ ಆಗಿ ಇದೆ ಕ್ಯಾರೆಕ್ಟರ್ಸ್. ಆದ್ರೂ ಎಲ್ಲ ಹೀರೋಯಿನ್ ಫಾದರ್ ಎಮೋಷನ್ಸ್ ಅಂತ ಹೋದಾಗ ಒಂದ್ ಸ್ವಲ್ಪ ಹೈಲೈಟ್ ಆಗ್ಬೋದು, ಬಿಟ್ರೆ ಎಲ್ಲಾ ಕ್ಯಾರೆಕ್ಟರ್ಸ್ ಈಕ್ವಲ್ ಆಗಿ ಇರುತ್ತೆ. ಸೊ ಕಾರ್ತಿಕ್ಗೆ, ಗೌರವ್ಗೆ ಸ್ಪೆಷಲಿ ತುಂಬಾ ಥ್ಯಾಂಕ್ಸ್. ಕಾರ್ತಿಕ್, ಗೌರವ್,
ಸೊ ನಿಮ್ಗೆ ಹೇಳಿದ್ರೆ ನಿಮ್ಗೂ ಒಳ್ಳೆ ಕ್ಯಾರೆಕ್ಟರ್ಸ್ ಇರುತ್ತೆ ಗುರು, ಎಲ್ಲೂ ಮೋಸ ಆಗಲ್ಲ ಅಂತ ನಿಮ್ಗೂ ಕಾನ್ಫಿಡೆನ್ಸ್ ಇದೆ ಅನ್ಕೊಂತೀನಿ. ಸಿನಿಮಾ ಆಚೆ ಹೋದ್ಮೇಲೆ ಎಲ್ರಿಗೂ ಈಕ್ವಲ್ ಆಗಿ ಎಷ್ಟು ಬರುತ್ತೆ. ಸೊ ಯಾಕಂದ್ರೆ ನಾನು ಡೈರೆಕ್ಟರ್ಸ್ ಅವ್ರಿಗೆ ಹೇಳಿದ್ದೆ ಅದು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಒಬ್ರು ಮೇಲೆ ಮಾಡ್ಬೇಡಿ ಸರ್, ಎಲ್ಲರೂ ಒಂದು ಟೀಮ್ ಫನ್, ಒಂದು ಫ್ರೆಂಡ್ಸ್ ಸಿನಿಮಾ ಎಲ್ಲ ಹೆಂಗಿತ್ತು ಶರಣ್ ಮಾಸ್ಟರ್ ಸರ್ ಅವರೆಲ್ಲ ಮಾಡ್ಬೇಕಾದ್ರೆ ಆ ತರನೇ ಮಾಡಿ ಅಂತಾನೆ ಸರ್ ಹೇಳಿದ್ದೆ. ಸರ್ ಹಂಗೆ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಮ್ ಟೆಕ್ನಿಷಿಯನ್ಸ್ ಮತ್ತೆ ಥ್ಯಾಂಕ್ಸ್ ಹೇಳ್ಬೇಕು. ಕ್ಯಾಮ್ರಾಮನ್ ಸುಮನ್ ಸರ್, ಎಡಿಟರ್ ಕಿರಣ್ ಸರ್, ರಾಘವೇಂದ್ರ ಅವ್ರ ಮ್ಯೂಸಿಕ್, ಅವತಾರ್ ಮೀಡಿಯಾಸ್, ಮತ್ತೆ ಸುಪ್ರೀತ್ ಆಗ್ಲಿ, ಚೇತನ್ ಸರ್ ಆಗ್ಲಿ, ಅಜೇಂದ್ರ, ಎಲ್ಲ ನಮ್ ಇಡೀ ಟೀಮ್ ಯಾರ್ಯಾರು ಆರ್ಟಿಸ್ಟ್ ಗಳಿದ್ದಾರೆ ಅವರ ಎಲ್ರಿಗೂ ಥ್ಯಾಂಕ್ಸ್. ಅಂಡ್ ಮಹೇಂದ್ರ ಡೈರೆಕ್ಷನ್ ಟೀಮ್ ಅವ್ರು ಬರೀ ಬೇಗ ಬನ್ನಿ ಡೈರೆಕ್ಷನ್ ಟೀಮ್ ಕಂಪ್ಲೀಟ್ ಬೇಗ ಬನ್ನಿ. ಸುಮನ್ ಸರ್ ಬಂದಿಲ್ವಾ? ಎಡಿಟ್ ಇಲ್ಲ, ಎಲ್ಲ ಯೂತ್ಸ್. ನಮ್ ಕ್ಯಾಮ್ರಾಮನ್ ಸರ್ ಏನಿದ್ದಾರೆ ಸುಮನ್ ಸರ್, ಅವರು ಸಿನಿಮಾ ಡೈರೆಕ್ಟರ್ ನಮ್ ಶಾರ್ಟ್ ಫಿಲ್ಮ್ಸ್ಗೆ. ಇವನು ನಮ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು. ಸೊ ಇವತ್ತು ಕನ್ನಡ ಯೂಟ್ಯೂಬ್ ಕಂಟೆಂಟ್ಸ್ ಅಲ್ಲಿ ಏನೇನು ಹೈಯೆಸ್ಟ್ ವ್ಯೂಸ್ ಇರೋ ಶಾರ್ಟ್ ಫಿಲ್ಮ್ಸ್ ಇದೆ ಎಲ್ಲ ಈ ಹುಡುಗರು ಮಾಡಿರೋದೆ. ಮಹೇಂದ್ರ, ಸುಮನ್ ಸರ್, ಹೇಮಂತ್ ಅಂತ ಇನ್ನೊಬ್ಬ ನಮ್ ಸಿನಿಮಾಗೆ ವರ್ಕ್ ಮಾಡಿರೋರು. ಆಮೇಲೆ ಅಮಿತ್ ರಾಜ್ ಅಂತ ಅವರು ಸ್ಟಾರ್ಟಿಂಗ್ ಅಲ್ಲಿ ಇವ್ರಿಗೆ ಸ್ಕ್ರಿಪ್ಟ್ ಅಲ್ಲಿ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಡೈರೆಕ್ಷನ್ ಟೀಮ್ ಇವತ್ತು ಕನ್ನಡ ಯೂಟ್ಯೂಬ್ ಕಂಟೆಂಟ್ಸ್ ಏನೇನಿದೆ ಅದೆಲ್ಲ ಇವ್ರು ಮಾಡಿರೋದೆ. ಸೊ ಇಷ್ಟು ಟ್ಯಾಲೆಂಟೆಡ್ ರೈಟರ್ಸ್, ಡೈರೆಕ್ಟರ್ಸ್ ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಸೊ ನೀವು ಯೋಚನೆ ಮಾಡಿ ಸಿನಿಮಾದಲ್ಲಿ ಎಷ್ಟು ಮಜಾ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಹುಡುಗರೆಲ್ಲ ಡೌನ್ ದ ಲೈನ್ ಇನ್ನೊಂದು 2-3 years ಅಲ್ಲಿ ಎಲ್ಲರೂ ಡೈರೆಕ್ಟರ್ ಆಗ್ತಾರೆ, ಎಲ್ಲರೂ ವರ್ಕ್ ಮಾಡ್ತಾ ಇದಾರೆ. ಇನ್ನೊಂದು ಖುಷಿ ವಿಷಯ ಏನಂದ್ರೆ ಇವ್ರು ಏನೇನ್ ಕನ್ನಡ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದಾರಲ್ಲ ಅದನ್ನ ತೆಲುಗು ತಮಿಳಿಗೆ ಡಬ್ ಮಾಡ್ತಾ ಇದಾರೆ. ಎಲ್ಲ ಅಲ್ಲೂ ಕೂಡ 2-3 millions ಮಿನಿಮಮ್ ಮಾಡ್ತಾ ಇದೆ. ಸೊ ಕನ್ನಡನ ಬೇರೆ ಸ್ಟೇಟ್ ಅಲ್ಲೂ ಕೂಡ ಇವರು ಇನ್ನ ಮುಂದೆ ರೆಪ್ರೆಸೆಂಟ್ ಮಾಡ್ತಾ ಇದಾರೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಆದಷ್ಟು ಬೇಗ